ಎಲ್ಪಿಜಿ ಗ್ಯಾಸ್ ಸಿಲಿಂಡರ ಕಾಳುಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಏಜೆನ್ಸಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಗದಗ ಬೆಟಗೇರಿ ನಗರದ ಗ್ರಾಹಕರನ್ನು ವಂಚಿಸಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ ಕಾಳುಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಹಾಗೂ ಸಾರ್ವಜನಿಕರಿಗೆ ವಿನಾಕಾರಣ ತೊಂದರೆ ನೀಡುತ್ತಿರುವ ಏಜೆನ್ಸಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಹಾಗೂ ಇಂತಹ ಏಜೆನ್ಸಿಗಳ ಪರವಾನಗಿ ರದ್ದುಗೊಳಿಸಲು ಒತ್ತಾಯಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗದಗ ಜಿಲ್ಲಾ ಸ್ಲಂ ಸಮಿತಿ ಅಧ್ಯಕ್ಷರಾದ ಇಮ್ತಿಯಾಜ್ ಮಾನ್ವಿ ಮಾತನಾಡಿ, ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಕೊರತೆಯಿಂದ ರಾಜ್ಯಾದ್ಯಂತ ಗ್ಯಾಸ್ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಮುಂಬರುವ ದಿನಗಳಲ್ಲಿ ಅನೇಕ ಹಬ್ಬಗಳು ಇರುವುದರಿಂದ ಎಲ್ಪಿಜಿ ಸಿಲಿಂಡರ್ಗೆ ಭಾರೀ ಬೇಡಿಕೆ ಇದೆ. ಬೆಟಗೇರಿಯ ಹಲವು ಭಾಗಗಳಲ್ಲಿ ಅನಧಿಕೃತವಾಗಿ ಸಿಲಿಂಡರ್ಗಳನ್ನು ಹೆಚ್ಚಿನ ಹಣವನ್ನು ಪಡೆದು ಕಾನೂನು ಬಾಹಿರವಾಗಿ ಗ್ಯಾಸ್ ತುಂಬಿಸುತ್ತಿರುವ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಮನೆ ಮನೆಗೆ ಏಜೆನ್ಸಿಗಳ ಮೂಲಕ ಸಿಲಿಂಡರ್ಗಳನ್ನು ಪೂರೈಸುವ ಸಿಬ್ಬಂದಿಗಳು ಬುಕ್ ಆಗಿರುವ ಗ್ರಾಹಕರಿಗೆ ವಂಚಿಸಿ ಯಾವುದೇ ಭಯ ಇಲ್ಲದೆ ಹೆಚ್ಚಿನ ಹಣಕ್ಕಾಗಿ ಬ್ಲಾಕ್ನಲ್ಲಿ ಮಾರಾಟ ಮಾಡುತ್ತಿರುವ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸ್ಲಂ ಸಮಿತಿ ಕಾರ್ಯದರ್ಶಿ ಅಶೋಕ ಕುಸುಬಿ ಅಪರ ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸಿ ಮಾತನಾಡಿ, ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಜನರನ್ನು ವಂಚಿಸುತ್ತಿರುವ ಗ್ಯಾಸ್ ಏಜೆನ್ಸಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಭರವಸೆ ನೀಡಿದರು. ಸ್ಲಂ ಸಮಿತಿ ಕಾರ್ಯದರ್ಶಿ ಅಶೋಕ ಕುಸುಬಿ, ಮುಖಂಡರಾದ ಇಬ್ರಾಹಿಂ ಮುಲ್ಲಾ, ಶರಣಪ್ಪ ಸೂಡಿ, ಮೌಲಾಸಾಬ ಗಚ್ಚಿ, ಮೆಹಬೂಬಸಾಬ ಬಳ್ಳಾರಿ, ಪರವೀನ ಬಾನು ಹವಾಲ್ದಾರ, ಪುಷ್ಪಾ ಬಿಜಾಪುರ, ವಿಶಾಲಕ್ಷಿ ಹಿರೇಗೌಡ್ರ, ಮಕ್ತುಮಸಾಬ ಮುಲ್ಲಾನವರ, ಶಂಕರಪ್ಪ ರೋಣದ, ಆನಂದಪ್ಪ ಮೂಲಿಮನಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಗ್ಯಾಸ್ ಬೆಲೆಯನ್ನು ಕಡಿಮೆ ಮಾಡಲೇಬೇಕು. ಗ್ಯಾಸ್ ಬೆಲೆ ಕಡಿಮೆ ಮಾಡಲೇಬೇಕು. ಮೇಲೆ ಕ್ರಮ ಆಗಲೇಬೇಕು. ಗ್ಯಾಸ್ ಕಳ್ಳಸಾಗಣೆ ಮಾಡುತ್ತಿರುವ ವಿರುದ್ಧ ಕ್ರಮ ಆಗಲೇಬೇಕು. ಗ್ಯಾಸ್ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ, ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಗ್ಯಾಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಗ್ಯಾಸ್ ಕಳ್ಳತನ ಮಾಡುತ್ತಿರುವ ಬಂಧನ ಮಾಡಲೇಬೇಕು. ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಡವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, हमारी मांगी पूरी करो, हमारी मांगी पूरी करो. आवाज दो, जिंदाबाद जिंदाबाद, अंबेडकर जिंदाबाद, जिंदाबाद जिंदाबाद, अंबेडकर जिंदाबाद. ಸರ್ಕಾರಂತೆ ಸರ್ಕಾರ, ಗೌರ್ಮೆಂಟ್ ಅಂತೆ ಗೌರ್ಮೆಂಟ್, ಬೇಕೇ ಬೇಕು, ಬೇಕೇ ಬೇಕು. आवाज दो, हमारी मांगी पूरी करो, हमारी मांगी पूरी करो. कानूनंते कानूನು, ಗೌರ್ಮೆಂಟ್ ಅಂತೆ ಗೌರ್ಮೆಂಟ್, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. पूरी करो, हमारी मांगी पूरी करो. जिंदाबाद जिंदाबाद, अंबेडकर जिंदाबाद, जिंदाबाद जिंदाबाद, अंबेडकर जिंदाबाद. ಬೇಕೇ ಬೇಕು, ಬೇಕೇ ಬೇಕು. ಗ್ಯಾಸ್ ಬೆಲೆ ಏರಿಕೆ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗ್ಯಾಸ್ ಬೆಲೆ ಏರಿಕೆ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ. ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ನಮ್ಮ ನಿವಾಸಿಗಳ ಹೋರಾಟಕ್ಕೆ, ನಮ್ಮ ನಿವಾಸಿಗಳ ಹೋರಾಟಕ್ಕೆ. ಅಲ್ಲೇ ಬರ್ರಿ. ಬೇಕೇ ಬೇಕು, ಗ್ಯಾಸ್ ಬೆಲೆ ಏರಿಕೆ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಉದ್ದೇಶ ಏನು, ಇತ್ತೀಚೆಗೆ
ಗ್ಯಾಸ್ ಸಿಲಿಂಡ್ರು ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಏನು ಗ್ಯಾಸ್ ಕಂಪ್ನಿಗಳದಾರ, ಕಂಪ್ನಿಗಳು ಬ್ಲ್ಯಾಕಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲಸ ರಾಜಾರೋಷವಾಗಿ ಗದಗ ಬೆಟಗೇರಿ ನಗರದಲ್ಲಿ ನಡೆಸ್ತಾ ಇದ್ದಾರೆ. ಸಾರ್ವಜನಿಕರು ಗ್ಯಾಸನ್ನು ಬುಕ್ ಮಾಡಿದರೆ 15ರಿಂದ 20 ದಿನ ಆದರೂ ಕೂಡ ಆ ಗ್ಯಾಸ್ ಕೊಡ್ತಕ್ಕಂಥ ಕೆಲಸ ಕಂಪ್ನಿಗಳು ಮಾಡ್ತಾಯಿಲ್ಲ. ಅದೇ ಸಂದರ್ಭದಲ್ಲಿ ಯಾರೋ ಒಬ್ಬರು ಬ್ಲ್ಯಾಕಲ್ಲಿ ಗ್ಯಾಸ್ ತುಂಬ್ತಾರೆ ಅಂತಂದ್ರೆ ಅವ್ರಿಗೆ 1500ರಿಂದ 2000 ರೂಪಾಯಿ ಹಣ ತೊಗೊಂಡು ಜನರಿಗೆ ಮೋಸ ಮಾಡಿ ಅಂಥವ್ರಿಗೆ ಬ್ಲ್ಯಾಕಲ್ಲಿ ಗ್ಯಾಸ್ ಕೊಡ್ತಕ್ಕಂಥ ಕೆಲಸ ಈ ಕಂಪ್ನಿಗಳು ಮಾಡ್ತಾಯಿದ್ದಾರೆ. ಆ ಕಂಪ್ನಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಮನವಿಯನ್ನು ಕೊಡ್ತಾಯಿದ್ವಿ. ಅದರಲ್ಲಿ ಮುಖ್ಯವಾಗಿ ಬೆಟಗೇರಿಯ ವಸ್ತ್ರದ ಭಾರತ್ ಗ್ಯಾಸ್ ಏಜೆನ್ಸಿ ಅಂತೇಳಿ ಒಂದು ಏಜೆನ್ಸಿ, ಆ ಏಜೆನ್ಸಿಯಿಂದ ಸುಮಾರು ದಿನಕ್ಕೆ 15 ಅದು ಸಾಕಷ್ಟು ಗದಗ ಬೆಟಗೇರಿಯಲ್ಲಿ 4-5 ಕಡೆ ಆ ಒಂದು ಗ್ಯಾಸನ್ನು ತಗೊಂಡು ಬೇರೆ ಬೇರೆ ಉದ್ದೇಶಕ್ಕೆ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಸಂದರ್ಭದಲ್ಲಿ ಗ್ಯಾಸ್ ಸಿಗಲಾರದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಯುಗಾದಿ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಆಗಿರ್ಬೋದು, ಹಬ್ಬ ಇರೋದು ಒಂದು 2-3 ಹಬ್ಬ ಇರೋದ್ರಿಂದ ಗ್ಯಾಸಿನ ಅವಶ್ಯಕತೆ ಸಾಕಷ್ಟು ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ತೊಂದರೆ ಏನು ಬರ್ತಾಯಿದೆ ಗ್ಯಾಸಿಂದ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ. ಅದರ ಜೊತೆಗೆ ಏನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ಕಂಪನಿಗಳದಾವು, ಈಗ ಗ್ಯಾಸಿನ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರ ಲೈಸೆನ್ಸನ್ನ ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಮನವಿಯನ್ನು ಕೊಟ್ಟಿದ್ವಿ. ಒಂದು ವೇಳೆ ಈ ಗ್ಯಾಸ್ ಏಜೆನ್ಸಿ ಮೇಲೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಮ್ಮ ಮುಂದಿನ ದಿನಮಾನಗಳಲ್ಲಿ ಸಾವಿರಾರು ಜನ ಸೇರಿ ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಮನವಿಯನ್ನು ಕೊಟ್ಟಿದ್ವಿ. ಅದನ್ನು ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಪಂದಿಸಿ ಆಹಾರ ಇಲಾಖೆ ಅಧಿಕಾರಿ ಜೊತೆಗೆ ಚರ್ಚೆ ಮಾಡಿ ಏಜೆನ್ಸಿಗಳ ಮೇಲೆ ಕ್ರಮ ತೊಗೊತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಭರವಸೆಯನ್ನು ಒಂದು 7 ದಿನ ಟೈಮಿಂಗ್ ಕೊಟ್ಟಿದ್ವಿ. ಅಷ್ಟರೊಳಗೆ ಇವರು ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ. ಅಂಥದ್ರಲ್ಲಿ ಏನು ಮಾಡ್ತಾರೆ ಗ್ಯಾಸ್ ಕಂಪ್ನಿಗಳು ಬೇರೆ ಅವ್ರಿಗೆ ಮಾರಾಟ ಮಾಡಬೇಕು. ಖಾಸಗಿ ಅಂಗಡಿಗಳು ಮಾರಾಟ ಮಾಡುವಂಥ ಕೆಲಸ ಮಾಡ್ತಾರೆ. ಅದರಲ್ಲಿ ಬೆಟಗೇರಿಯಲ್ಲಿ ವಸ್ತ್ರದ ಭಾರತ್ ಗ್ಯಾಸ್ ಏಜೆನ್ಸಿ ಅಂತ ಅವನಂತೂ ರಾಜಾರೋಷವಾಗಿ ಸರ್ಕಾರದಿಂದ ಬರ್ತಕ್ಕಂಥ ಬೇರೆಯವ್ರಿಗೆ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಇಂಥ ವಸ್ತ್ರದ ಗ್ಯಾಸ್ ಭಾರತ್ ಗ್ಯಾಸ್ ಏಜೆನ್ಸಿ ಮೇಲೆ ಕ್ರಮ ತಗೋಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ನಾವು ಮನವಿ ಕೊಡ್ತಾ ಇದ್ವಿ. ತಾವು ಅವ್ರ ಜೊತೆ ಒಂದು ಸಭೆ ನಡೆಸಿದ್ರೆ ನೋಡ್ರಿ ಅಷ್ಟೇ ಹೇಳ್ಕೊಡಿ. ತಿಂಗಳಿಗೆ ಒಂದು ಸರ್ ಆಮೇಲೆ ನಾವು ಡಿ ಫುಡ್ಡಿಂದ ಮಾಹಿತಿ ತಗೊಂಡು ಈಗ ಗ್ಯಾಸಿಗೆ ನಾವು ಅರ್ಜಿ ಹಾಕ್ಬೇಕಂದ್ರೆ ಸರ್, ಇವಾಗ ಗ್ಯಾಸ್ ತೊಗೋಬೇಕಂತಂದ್ರೆ ಡಬಲ್ ಗ್ಯಾಸ್ ಇದ್ದವರು 25 ದಿನಕ್ಕೊಂದು ಗ್ಯಾಸ್ ಅಂತ್ರಿ, ಸಿಂಗಲ್ ಗ್ಯಾಸ್ ಇದ್ದವರು 25 ದಿನಕ್ಕೊಂದು ಗ್ಯಾಸ್, ಡಬಲ್ ಇದ್ದವರು ತಿಂಗಳಿಗೊಂದು ಗ್ಯಾಸ್ ಅಷ್ಟೇ ಅಂತ. ಹಂಗಿದ್ರೆ ಇವಾಗ ಉಗಾದಿನೂ ಬಂತು, ರಂಜಾನ್ ಹಬ್ಬನೂ ಬಂತು, ಹೀಗಾಗಿ ನಮಗೆ ಗ್ಯಾಸಿಂದ ಶಾರ್ಟೇಜ್ ಭಾಳ ಆಗತ್ತೆ ರೀ. ಇವತ್ತು ಅರ್ಜಿ ಕೊಟ್ಟರೆ ನಾವು ಇವತ್ತು ಬುಕ್ ಮಾಡಿದ್ರೆ ನಾವು ನಮ್ಗೆ ಒಂದು ತಿಂಗಳಿಗೆ 20 ದಿವ್ಸಕ್ಕೆ ಈ ಥರ ಆದರೂ ಕೂಡ ಇನ್ನೂ ಆದರೂ ಒಂದು ಗ್ಯಾಸ್ ಬರ್ತಾ ಇಲ್ಲ. ಹೋಗಿ ನಾವು ಅಂಗಡಿ ಕೇಳಿದ್ರೆ ಇನ್ನೂ ನಿಮ್ಮದು ಬುಕ್ ಆಗೈತಿ, ಡೆಲಿವರಿ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ನಾವು ಕಳಿಸ್ತೀವಿ ಅಂತಾರೆ ಗ್ಯಾಸ್ನವರು. ಆಮೇಲೆ ನಮ್ಮ ಗ್ಯಾಸ್ ನಾವು ಬುಕ್ ಮಾಡಿದ್ರು ಕೂಡ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಸತಾಯಿಸ್ತಾರ. ಆಮೇಲೆ ಈಗ ನಮ್ಮ ಗ್ಯಾಸ್ ತೊಗೊಂಡು ಇನ್ನೊಬ್ಬರು ಕೊಡೋದು ಅಂದರೆ ಜಾಸ್ತಿ ರೊಕ್ಕಕ್ಕೆ ಮಾರ್ಕೊಂಡ್ಬಿಡೋದು. ಇವಾಗ ನಾವು ಬುಕ್ ಮಾಡೋರು ಎಲ್ಲಿ ಹೋಗ್ಬೇಕ್ರಿ ನಾವು? ಹೀಗಾಗಿ ಕಾನೂನು ಸರ್ಕಾರ ದಿನಕ್ಕೊಂದು ಕಾನೂನು, ದಿನಕ್ಕೊಂದು ಅವ್ರಿಗೆ ಆರ್ಡ್ರ್ ನಮ್ಮದು. ಈಗ ಹಿಂಗೆ ನಮ್ಮ ಬಡ್ರ ಮೇಲೆ ಅವ್ರಿಗೆ ಬಡ್ರಿಗೆ ಒಂದು ಏನು ಮಾಡ್ತಾರೆ ಗೊತ್ತಂದ್ರೆ ಅವರು ಒಂದು ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡ್ತಾರೆ ಸರ್ಕಾರ. ಯಾಕಂದ್ರೆ ಅವ್ರದ ಸರ್ಕಾರ, ಅವ್ರದ ಕಾನೂನು, ಅವ್ರದ ಎಲ್ಲ. ಯಾಕಂತಂದ್ರೆ ನಾವು ಓಟ್ ಹಾಕಿ ಅವ್ರು ಕಳಿಸೇ ಇಲ್ಲ ಮುಂದೆ, ಅವರ ಎಲ್ಲ ಮಾಡ್ಕೊಂಡ್ಬಿಟ್ಟಾರ. ಈಗ ಹಿಂಗಾದ್ರೆ ನಾವು ಬಡ್ರಿಗೆ ಹೆಂಗೆ ಜೀವನ ಮಾಡ್ಬೇಕಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಇದು ಆದಷ್ಟು ಲಘು ಬೆಲೆ ಏರಿಕೆ ಮಾಡಿದ್ರು ಕಡಿಮೆ ಮಾಡಬೇಕು. ಆನಂತರ ನಾವು ಟೈಮ್ ಆಗಿ ನಮ್ಮ ಸಿಲಿಂಡರ್ ಬರಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಪರ್ವೀನ್ ಬಾನು ಹವಾಲ್ದಾರ್.